ಹಾಯ್ ಆಲ್, ಎಲ್ಲರೂ ನಮಸ್ಕಾರ. ಅಂಬಿಕಾಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಅದ. ಏನು ಅಂತಂದರೆ ಶೋಲ್ಡ್ರ್ ಡ್ರಾಪ್ ಯಾಕೆ ಆಗ್ತದೆ, ಶೋಲ್ಡ್ರ್ ಡ್ರಾಪ್ ಆಗಿಂದ ಅದನ್ನು ನಾವು ಹೇಗೆ ಸರಿಪಡಿಸ್ಕೋಬೇಕು, ಸ್ಟಿಚ್ಡ್ ಬ್ಲೌಸಲ್ಲಿ ಅಂದರೆ ಹೊಲಿದಂಥ ಬ್ಲೌಸಲ್ಲಿ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋ ವಿಡಿಯೋ ಇವತ್ತು ಅಪ್ಲೋಡ್ ಆಗ್ತಾಯಿದೆ. ದಯವಿಟ್ಟು ವಿಡಿಯೋ ಚೆನ್ನಾಗಿತ್ತಂದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಓಕೆನಾ. ಬರ್ರಿ ಇವತ್ತು ಫಸ್ಟಿಗೆ ನಾವು ಶೋಲ್ಡ್ರ್ ಡ್ರಾಪ್ ಯಾಕೆ ಆಗ್ತದಂತೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಬ್ಲೌಸ್ ಏನದ ಮಾಸ್ಟರ್ ಟೈಲರಿಂಗ್ ಒಳಗೆ ಅಂದರೆ ಮಾಸ್ಟರ್ ಕ್ಲಾಸ್ ಒಳಗೆ ನಾನು ಆನ್ಲೈನ್ ಕ್ಲಾಸ್ದವರಿಗೆ ಸ್ಟಿಚ್ ಮಾಡಿ ತೋರಿಸಿದ್ದದ. ನಿಮಗೂ ಕೂಡ ಇದೇ ರೀತಿ ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತಂದ್ರೆ ಭುಜದ ಅಳತೆ ಏನು ನೀವು ಸ್ಲೀವ್ ಜಾಯಿಂಟ್ ಮಾಡಿರ್ತಿರಲ್ಲ ಇಲ್ಲಿಂದ ಇಲ್ಲಿ ತನಕ ಈ ರೀತಿ ನೀವು ಶೋಲ್ಡ್ರ್ ಅಳತೆನ ತಗೋಬೇಕು. ಇದು ನೋಡ್ಬೋದು ಪಫ್ ಸ್ಲೀವ್ಸು ಮತ್ತು 3/4 ಸ್ಲೀವ್ಸು. ಈ ಬ್ಲೌಸ್ ತುಂಬ ಚೆನ್ನಾಗಿ ಬಂದದ. ಇದು 4 ಡಾಟ್ ಬ್ಲೌಸ್ ಆದ್ರೂ ಕೂಡ ಕಪ್ಸ್ ನೋಡ್ರಿ ಎಷ್ಟೊಂದು ನೀಟಾಗಿ ಬಂದಾವು. ಈ ರೀತಿ ಪಪ್ಸ ಆಲ್ಮೋಸ್ಟ್ ಜನರಿಗೆ ಬರಂಗಿಲ್ಲ. ಇದು ನೋಡ್ರಿ ಕಪ್ಸ್ ಅಟ್ಯಾಚ್ ಮಾಡ್ದಂಗೆ ತುಂಬ ನೀಟಾಗಿ ಕಪ್ಸ್ ಅನ್ನೋದು ಬಂದಾವು. ಇಷ್ಟ ಆದ ನಂತರ ನೆಕ್ಸ್ಟ್ ಪ್ರಾಬ್ಲಮ್ ಏನು ಮಾಡ್ತೀರಿ ಅಂತಂದರೆ ಅಳತೆ ಬ್ಲೌಸಲ್ಲಿ ತುಂಬ ಜನರು ಆರ್ಮೋಲ್ ರೌಂಡನ್ನು ನೋಡೋದೇ ಇಲ್ಲ. ಬಿಗಿನರ್ಸ್ ಹೇಳ್ತೀನಿ, ಆರ್ಮೋಲ್ ರೌಂಡ್ ಅನ್ನೋದು ನೋಡಲ್ಲ, ಬರೀ ಬಗಲಿನ ಉದ್ದ ನೋಡಿ ನೀವು ರೌಂಡ್ ಶೇಪ್ ಅನ್ನೋದು ಹಾಕಿಬಿಟ್ಟಿರ್ತೀರಿ. ಆದ್ರೆ ಶೋಲ್ಡ್ರ್ ಡ್ರಾಪ್ ಆಗಲಿಕ್ಕೆ ಇದು ಒಂದು ಕಾರಣ ಅದ. ಆರ್ಮೋಲ್ ರೌಂಡ್ ಅಳತೆ ಬ್ಲೌಸ್ ಒಳಗೆ ಎಷ್ಟು ಇರ್ತದ, ಸ್ಟಿಚ್ ಬ್ಲೌಸ್ ಒಳಗೂ ಅಷ್ಟೇ ಇರಬೇಕು. ಒಂದು ವೇಳೆ ಕಡಿಮೆ ಆಗಿತ್ತು ಅಂತಂದ್ರೆ ಇಲ್ಲಿ ಟೈಟ್ ಆಯಿತು ಅಂದ್ರೆ, ಇಲ್ಲಿ ಕಂಕುಳಿನಲ್ಲಿ ಟೈಟ್ ಆಯಿತು ಅಂದ್ರೆ ಇದು ಆಟೋಮೆಟಿಕ್ಲಿ ಈ ರೀತಿ ಡ್ರಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಶೋಲ್ಡ್ರ್ ಇಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಒಂದು ರೀಸನ್ ಆಯಿತು. ಇದಕ್ಕೆ ಸೊಲ್ಯೂಷನ್ ಏನು ಅಂತಂದ್ರೆ ಬಗಲಿನ ಉದ್ದ ಕರೆಕ್ಟಾಗಿ ತಗೋರಿ, ಆಮೇಲೆ ಬಗಲಿನ ಸುತ್ತಳತೆ ಕೂಡ ಕರೆಕ್ಟಾಗಿ ತಗೋಬೇಕು. ಇನ್ನು ನೆಕ್ಸ್ಟ್ ಎಲ್ಬೋ ಸ್ಲೀವ್ಸು, ಶಾರ್ಟ್ ಸ್ಲೀವ್ಸು, ಯಾವುದೇ ಒಂದು ಸ್ಲೀವ್ಸ್ ಇಲ್ಲಿ ಇದು 3/4 ಅದ. ಒಂದು ವೇಳೆ ನೀವು ಎಲ್ಬೋ ಸ್ಲೀವ್ಸ್, ಶಾರ್ಟ್ ಸ್ಲೀವ್ಸ್ ಏನಾರ ಇಟ್ಟಿದ್ರಿ ಅಂತಂದ್ರೆ ಇಲ್ಲಿ ಸ್ಲೀವ್ಸ್ ರೌಂಡ್ ಏನಿರ್ತಲ್ಲ, ಸ್ಲೀವ್ಸ್ ರೌಂಡು ಕರೆಕ್ಟಾಗಿ ತೊಗೋಬೇಕು. ಭಾಳ ಟೈಟ್ನೂ ಆಗಬಾರ್ದು, ಆಮೇಲೆ ಭಾಳ ಲೂಸ್ನೂ ಆಗಬಾರ್ದು, ನಾರ್ಮಲ್ ಸೈಜ್ ಇರಬೇಕು. ಭಾಳ ಟೈಟ್ ಆಯಿತು ಅಂದರೆ ಏನಾಗ್ತದೆ, ಇಲ್ಲಿ ಟೈಟ್ ಆಯ್ತು ಅಂತ ತಿಳ್ಕೊರಿ, ಇಲ್ಲಿ ನಮ್ಗೆ ಸ್ಲೀವ್ಸ್ ರೌಂಡು ಟೈಟ್ ಆಯಿತು ಅಂದ್ರೆ ನಿಮ್ಮ ಬ್ಲೌಸ್ ಮ್ಯಾಕ್ ಏರ್ಸಿದ್ರೂ ಏರಲ್ಲ, ಅವಾಗೂ ಕೂಡ ಆಟೋಮೆಟಿಕ್ಲಿ ಈ ರೀತಿ ಡ್ರಾಪ್ ಆಗ್ತದೆ. ಅದಕ್ಕೋಸ್ಕರ ಸ್ಲೀವ್ಸ್ ರೌಂಡು ಅವ್ರಿಗೆ ಕಸ್ಟಮರಿಗೆ ಕೇಳಬೇಕು ನೀವು, ಇದು ಕರೆಕ್ಟ್ ಐತೋ ಇಲ್ಲೋ ಅಂಥೇಳಿ. ಕರೆಕ್ಟ್ ಐತೆ ಅಂದ್ರೆ ಅದ್ರ ಅಳತೆನೇ ಇರಬೇಕು, ಏನು ಹೆಚ್ಚು ಕಡಿಮೆ ಮಾಡಬಾರ್ದು. ಮತ್ತು ಎಡಗೈ ಬಲಗೈಗೆ ಇದು ಸ್ಲೀವ್ಸ್ ರೌಂಡು ಅಂದರೆ ತೋಳಿನ ಸುತ್ತಳತೆ ಹೆಚ್ಚು ಕಡಿಮೆ ಇರ್ತದೆ, ಎಲ್ಲರದು ಸೇಮ್ ಇರಲ್ಲ. ಬಲಗೈದು ಸುತ್ತಳತೆ ಮತ್ತು ಎಡಗೈ ಸುತ್ತಳತೆ ಚೇಂಜ್ ಇರ್ತಾವೆ. ಎಡಗೈಗಿಂತ ಬಲಗೈ ಜಾಸ್ತಿ ಇರ್ತದೆ ಕೆಲವೊಬ್ಬರಿಗೆ. ಹಿಂಗಾಗಿ ಎರಡು ಸೇಮ್ ಸ್ಟಿಚ್ ಮಾಡಿದ್ರೆ ನೀವು ಯಾವ ಕಡೆ ಕಡಿಮೆ ಬಂದಿರ್ತಲ್ಲ ಆ ಕಡೆ ನಿಮ್ಗೆ ಆಟೋಮೆಟಿಕ್ಲಿ ಶೋಲ್ಡ್ರ್ ಡ್ರಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಎಡಗೈದು ತೋಳಿನ ಫಿಟ್ಟಿಂಗು ಎಡಗೈಗೆ ಮಾಡಿರಿ, ಬಲಗೈ ತೋಳಿನ ಫಿಟ್ಟಿಂಗು ಬಲಗೈಗೆ ಮಾಡಿರಿ. ಎರಡು ಸೇಮ್ ಇಡಕ್ಕೆ ಹೋಗ್ಬೇಡ್ರಿ, ಓಕೆನಾ. ಆಮೇಲೆ ಇನ್ನು ಕೆಲವೊಬ್ಬರು ಏನು ತಿಳ್ಕೊಂಡಿರ್ತಾರಂದ್ರೆ ಈ ನೆಕ್ ವಿಡ್ತ್ ಏನು ಬರ್ತಲ್ಲ, ನೆಕ್ ವಿಡ್ತು ಹೆಚ್ಚಿಗೆ ಇಟ್ಟರೆ ಶೋಲ್ಡ್ರ್ ಡ್ರಾಪ್ ಆಗ್ತದೆ ಅಂತ ತಿಳ್ಕೊಂಡಿರ್ತಾರೆ. ಅದು ಅಲ್ಲ, ಅದು ತಪ್ಪು. ನೆಕ್ ವಿಡ್ತ್ ಎಷ್ಟೇ ಬರಲಿ ನಾವು ಎಲ್ಲೂ ಕೂಡ ಇಲ್ಲಿ ಮತ್ತು ಇಲ್ಲಿ ಟೈಟ್ ಆಗ್ಲಾರ್ದಂಗೆ ಶೋಲ್ಡ್ರ್ ಪಟ್ಟಿ, ಬಗಲಿನ ಉದ್ದ, ಬಗಲಿನ ಸುತ್ತಳತೆ ಎಲ್ಲನೂ ಕರೆಕ್ಟಾಗಿ, ಆಮೇಲೆ ಸ್ಲೀವ್ಸ್ ರೌಂಡು ಪ್ರತಿಯೊಂದು ಕರೆಕ್ಟಾಗಿ ತೊಗೊಂಡು ಪಾಯಿಂಟ್ ಟು ಪಾಯಿಂಟ್ ನಾವು ಸ್ಟಿಚ್ ಮಾಡಿದ್ದೀವಿ ಅಂತಂದ್ರೆ 100% ಕರೆಕ್ಟಾಗಿ ಬರ್ತದೆ. ಎಲ್ಲೂ ಕೂಡ ಶೋಲ್ಡ್ರ್ ಡ್ರಾಪ್ ಅನ್ನೋದು ಆಗಂಗಿಲ್ಲ. ಮತ್ತು ಚೆಸ್ಟ್ ಒಳಗೂ ಅಷ್ಟೇ ಇಂಪಾರ್ಟೆಂಟ್. ಚೆಸ್ಟ್ ಏನಿರ್ತದಲ್ಲ ನೀವು ಅಷ್ಟೇ ತೊಗೋಬೇಕು, ಹೆಚ್ಚು ಕಡಿಮೆ ಮಾಡಬೇಡ್ರಿ. ಹೆಚ್ಚಾದರೆ ನಿಮ್ಗೆ ಲೂಸ್ ಬರ್ತದೆ, ಟೈಟ್ ಆಯಿತು ಅಂತಂದ್ರೆ ಅದನ್ನೂ ನಿಮ್ಗೊಂದು ಪ್ರಾಬ್ಲಮ್, ಇಲ್ಲೆಲ್ಲ ಜಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಪ್ರತಿಯೊಂದು ಒಂದು 5-10 ನಿಮಿಷ ನೀವು ಅಳತೆಗೋಸ್ಕರನೇ ಅಂದರೆ ಸ್ಟಿಚ್ಡ್ ಬ್ಲೌಸ್ ಅಂದರೆ ಬ್ಲೌಸ್ ಸ್ಟಿಚ್ ಆದಮೇಲೆ ಫೈನಲಿ ನಾವು ಯಾವ ರೀತಿ ಅದನ್ನು ಚೆಕ್ ಮಾಡ್ಕೋಬೇಕು ಅನ್ನೋದು ಒಂದು ವಿಡಿಯೋ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೇನೆ. ಅದನ್ನು ಕೂಡ ನೋಡಿರಿ, ನಿಮ್ಗೆ ಪರ್ಫೆಕ್ಟಾಗಿ ಗೊತ್ತಾಗ್ತದೆ. ಒಂದು ಸತಿ ನಾನು ನಿಮ್ಗೆ ಶೋಲ್ಡ್ರ್ ಯಾವ ರೀತಿ ಅಳತೆ ತೊಗೋಬೇಕಂತ ತೋರಿಸ್ತೀನಿ ನೋಡಿರಿ. ಫಸ್ಟ್ ಇದ್ರೊಳಗೆ ನೀವು ಮಿಸ್ಟೇಕ್ ಮಾಡೋದು ಇದೆ, ಈ ರೀತಿ ಕೊರಳು ಬರಬೇಕು. ಅಂದರೆ ನಿಮಗೆ ನೋಡಿಂದ ಏನು ಅನ್ನಿಸ್ಬೇಕು, ಇದು ಕೊರಳು ರೌಂಡ್ ಅದ. ಈ ಥರ ತೊಗೊಂಡಾಗ ಮಾತ್ರ ನಿಮ್ಗೆ ಡೀಪ್ ನೆಕ್ಕಲ್ಲಿ ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ. ಮತ್ತು ಅಳತೆ ತೊಗೊಳ್ಳುವಾಗ ಈ ರೀತಿ ಅದೆಲ್ಲ ತೊಗೊಂಡ್ರಿ ಅಂದರೆ 100% ಡ್ರಾಪ್ ಆಗ್ತದೆ. ಇಲ್ಲಿ ಶೋಲ್ಡ್ರ್ ಯಾವ ರೀತಿ ತೊಗೊಳ್ಳೋದಂತಂದ್ರೆ ಇಲ್ಲೇನು ಸ್ಲೀವ್ ಜಾಯಿಂಟ್ ಅಲ್ಲ, ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಗೆ ತಗೋರಿ.
ಇದು ನೋಡ್ಬೋದು ನಮ್ಮದು ಶೋಲ್ಡರ್ 10 ಇಂಚದ. ಇದನ್ನು ಯಾವ ರೀತಿ ನಾವು ಪೇಪರ್ ಮೇಲೆ ಅಥವಾ ಬಟ್ಟೆ ಮೇಲೆ ಡ್ರಾಫ್ಟಿಂಗ್ ಮಾಡಬೇಕು ಅಂದ್ರೆ 10 ಇಂಚದ್ದು ಅರ್ಧ ಮಾಡ್ಕೋಬೇಕು. ಎಷ್ಟಾಯಿತು? 5 ಇಂಚ್ ಆಯಿತು. 5 ಇಂಚಲ್ಲಿ ಅರ್ಧ ಇಂಚು ಕೂಡಿಸ್ಕೋಬೇಕು, 5.5 ಇಂಚ್ ಆಯಿತು. ಅಂದರೆ ನಿಮ್ಗೆ ಟೋಟಲ್ ಇದ್ರದ್ದು ಶೋಲ್ಡರ 5.5 ಇಂಚ್, ಅಂದರೆ ಭುಜ 5.5 ಇಂಚ್ ಬಂತು. ಶೋಲ್ಡ್ರ್ ಪಟ್ಟಿ ಎಷ್ಟದ? 2.5 ಅದ. 2.5 ಒಳಗೆ ಅರ್ಧ ಇಂಚ್ ಸೇರಿಸಿ 3 ಇಂಚು. ಈ ರೀತಿ ತೊಗೋರಿ. ಎಲ್ಲೂ ಕೂಡ ನಿಮ್ಗೆ ಶೋಲ್ಡ್ರ್ ಡ್ರಾಪ್ ಅನ್ನೋದು ಆಗಂಗಿಲ್ಲ. ಮತ್ತು ಇನ್ನೊಂದು ಟಿಪ್ಸ್ ಅದ ಶೋಲ್ಡ್ರ್ ಡ್ರಾಪ್ ಸೊಲ್ಯೂಷನ್ಗೆ, ಏನಂತಂದರೆ ಎಷ್ಟೇ ಥರ ಹೊಲಿದ್ರೂ ಯಾವುದೇ ಥರ ಹೊಲಿದ್ರೂ ಕೆಲವೊಬ್ಬರು ಶೋಲ್ಡ್ರ್ ಡ್ರಾಪ್ ಆಗ್ತದಂತ ಬರ್ತಿರ್ತಾರಲ್ಲ, ಅವರಿಗೆ ಇಲ್ಲಿ ಫಸ್ಟಿಗೆ ಕಟ್ಟಿಂಗ್ ಮಾಡುವಾಗಲೇ ಇದನ್ನು ಸರಿಪಡಿಸ್ಕೋರಿ. ಇಲ್ಲೇನದ ಕ್ರಾಸಾಗೆ ತೊಗೋರಿ. ಫಸ್ಟಿಗೆ ಕಟ್ ಎಷ್ಟು ತೊಗೋಬೇಕು ಅಂತಂದರೆ 2 ಪಾಯಿಂಟು, ಬರೀ ಇಲ್ಲಿ 2 ಪಾಯಿಂಟು ಈ ರೀತಿ ಕ್ರಾಸಾಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡುವಾಗಲೂ ಕೂಡ ಕ್ರಾಸಾಗೇ ಸ್ಟಿಚ್ ಮಾಡ್ಕೊರಿ. ಇಲ್ಲಿ ಭಾಳ ಎತ್ತರಿಗೆ ಬರಬಾರ್ದು, ಯಾಕಂದರೆ ಮತ್ತೆ ಇದು ಎತ್ತರಿಗೆ ಬಂತು ಅಂದ್ರೆ ಸ್ಲೀವ್ಸ್ ಪರ್ಫೆಕ್ಟ್ ಕೂಡಲ್ಲ. ಅದಕ್ಕೋಸ್ಕರ ಒಂದು 2 ಪಾಯಿಂಟ್ನಷ್ಟು ಈ ರೀತಿ ಕ್ರಾಸ್ ತೊಗೊಂಡ್ಬಿಡ್ರಿ. ತೊಗೊಂಡು ಸ್ಟಿಚ್ ಅಂದರೆ ಶೋಲ್ಡ್ರ್ ಅಟ್ಯಾಚ್ ಮಾಡೋದು ಅರ್ಧ ಇಂಚು. ಮತ್ತು ಶೋಲ್ಡ್ರ್ ಅಟ್ಯಾಚ್ ಮಾಡೋದು ತುಂಬ ಜನ ಏನು ತಪ್ಪು ಮಾಡ್ತೀರಿ ಅಂತಂದರೆ ಒಂದು 2 ಪಾಯಿಂಟ್ನಷ್ಟೇ ಇಲ್ಲಿ ಬಟ್ಟೆ ತೊಗೋತೀರಿ. ಇಲ್ಲಿ ನೋಡ್ಬೋದು ನಾನು ಎಷ್ಟು ತೊಗೊಂಡಿನಿ ಅಂಥೇಳಿ. ಇಷ್ಟು ಪಾಯಿಂಟ್ ಪೂರ್ತಿ ನಿಮ್ಗೆ ಹೊಲಿಗೆ ಒಳಗೆ ಹೋಯ್ತು ಅಂತಂದ್ರೆ ಅರ್ಧ ಇಂಚ್ಗಿಂತಲೂ 1 ಪಾಯಿಂಟ್ ಅದ. ಇದು ಅರ್ಧ ಇಂಚ್ ತೊಗೊಂಡ್ರೆ ಸಾಕು. ನೀವು ಹೊಲಿಗೆ ಒಳಗೆ ಶೋಲ್ಡ್ರ್ ಜಾಯಿಂಟಿಗೆ ಅರ್ಧ ಇಂಚ್ ತೊಗೋಬೇಕು. ಮತ್ತು ಈಗ ಆಲ್ರೆಡಿ ನೀವು ಬ್ಲೌಸ್ ಸ್ಟಿಚ್ ಮಾಡಿರಪ್ಪ, ಕಸ್ಟಮರ್ ಬಂದು ನಮ್ಗೆ ಕಿರಿಕಿರಿ ಮಾಡ್ಲಿಕ್ಕತ್ತಾರ, ಬ್ಲೌಸ ಶೋಲ್ಡ್ರ್ ಡ್ರಾಪ್ ಮಾಡಿರಿ, ಇದನ್ನು ಸರಿ ಮಾಡಿಕೊಡ್ರಿ ಅಂತ ತಂದು ಕೊಟ್ಟು ಹೋದರು ಅಂತಂದ್ರೆ ಆವಾಗ ನೀವೇನು ಮಾಡ್ಬೇಕಂದ್ರೆ ಇಲ್ಲೇನು ಹುಕ್ ಇರ್ತದಲ್ಲ ಇದನ್ನು ಪಟ್ಟಿ ಒಟ್ಟು ಬಿಚ್ಚ್ರಿ. ಜಾಸ್ತಿ ಕೆಲಸ ಇಲ್ಲ, ಸ್ವಲ್ಪ ಹೇಳ್ತೀನಿ ನಾನು ನಿಮಗೆ. ಇದೇನು ಗುಂಡಿ ಪಟ್ಟಿ ಕಾಜು ಪಟ್ಟಿ ಹಚ್ಚಿರ್ತಿರಲ್ಲ ಇದನ್ನು ಬಿಚ್ಚ್ರಿ. ಆಮೇಲೆ ಇದನ್ನು ಕೂಡ ಬಿಚ್ಚ್ರಿ, ಈ ಪಟ್ಟಿ ಬಿಚ್ಚ್ರಿ. ಫಸ್ಟಿಗೆ ನೀವು ಇಲ್ಲಿ ತನಕ ಪೈಪಿಂಗ್ ಬಿಚ್ಕೋರಿ. ಇದ್ರದ್ದು ಸೊಲ್ಯೂಷನ್ ಹೇಳಕತ್ತೀನಿ ನಾನು, ಯಾಕಂದ್ರೆ ನನಗೂ ಯಾವುದೂ ಕೂಡ ಶೋಲ್ಡ್ರ್ ಡ್ರಾಪ್ ಅನ್ನೋದು ಬರಲ್ಲ. ಬಂದರೆ ಅದನ್ನು ಪೂರ್ತಿ ನಾನು ಸರಿ ಮಾಡಿ ಹೇಳ್ತಿದ್ದೆ ನಿಮಗೆ. ಇದು ಕರೆಕ್ಟ್ ಅದ, ಬ್ಲೌಸ್ ನಂಗೆ ಭಾಳ ಪರ್ಫೆಕ್ಟ್ ಅದ. ಇಲ್ಲೇನದ ಶೋಲ್ಡ್ರ್ ಜಾಯಿಂಟ ಏನು ಮಾಡಿರಲ್ಲ, ಇಲ್ಲಿಂದ ಒಂದು 2 ಇಂಚ್ ತನಕ 2 ಸೈಡ ಪೈಪಿಂಗ್ ಬಿಚ್ಚ್ರಿ, ಗುಂಡಿ ಪಟ್ಟಿ ಕಾಜು ಪಟ್ಟಿ ಬಿಚ್ಚ್ರಿ. ಇಷ್ಟಾಗಿಂದ ಇಲ್ಲೇನು ನೀವು ಫಸ್ಟಿಗೆ ಜಾಯಿಂಟ್ ಮಾಡಿರ್ತಿರಲ್ಲ ಅಲ್ಲಿ 2 ಪಾಯಿಂಟು, ಈ ಕಡೆ 2 ಪಾಯಿಂಟು, ಈ ಕಡೆ 2 ಪಾಯಿಂಟು ಕಟ್ ಮಾಡ್ಕೊರಿ. ಬಟ್ಟೆ ಕಟ್ ಮಾಡಿಕೊಂಡು ಮತ್ತೆ ಹೊಳ್ಳೆ ಗುಂಡಿ ಪಟ್ಟಿ ಕಾಜು ಪಟ್ಟಿ ಅಟ್ಯಾಚ್ ಮಾಡಿರಿ. ಮಾಡಿಂದ ಪೈಪಿಂಗ್ ಏನು ಬಿಚ್ಚಿರ್ತಿರಲ್ಲ ಇಲ್ಲಿ ಮೊದಲು ಎಷ್ಟು ಹಿಡಿದಿರ್ತಿರಲ್ಲ, ಆಮೇಲೆ ಅದ್ರ ಕೆಳಗೆ ಮತ್ತೆ 2 ಪಾಯಿಂಟ್ ಹಿಡೀರಿ. ಒಂದು ಸ್ವಲ್ಪ ಈ ಕಡೆ 2 ಪಾಯಿಂಟ್ ಹಿಡಿದು ಮತ್ತು ಹೊಳ್ಳೆ ನೀವು ಪೈಪಿಂಗ್ ಮಾಡಿದ್ರಿ ಅಂತಂದ್ರೆ ಅವ್ರಿಗೆ ಎಷ್ಟೋ ಕಂಟ್ರೋಲಿಗೆ ಬರ್ತದೆ. ಮತ್ತು ಇನ್ನೊಂದು ಪಾಯಿಂಟು ಏನು ಅಂತಂದ್ರೆ ಇಲ್ಲೇನು ಹುಕ್ಕಿನ ಮನಿ ಮಾಡಿರಲ್ಲ, ಈ ಹುಕ್ಕಿನ ಮನಿ ಬಿಟ್ಟು ಅರ್ಧ ಇಂಚಿಗೆ ನೀವು ಒಂದು ಸೂಜಿ ದಾರದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಹುಕ್ಕಿನ ಮನಿ ಮಾಡ್ಕೋರಿ. ಇಲ್ಲಿ ಕೊರಳು ಟೈಟ್ ಆಯ್ತಂದ್ರೆ ನಿಮಗೊಂದು ಸ್ವಲ್ಪ ಶೋಲ್ಡ್ರ್ ಡ್ರಾಪ ಅವಾಯ್ಡ್ ಆಗ್ತದೆ. ತಿಳಿತಲ್ವಾ? ನಾನು ಹೇಳಿರುವಂಥ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡೀನಿ. ಇದೇ ರೀತಿ ನಿಮ್ಗೆ ಇಂಪಾರ್ಟೆಂಟ್ ಟಿಪ್ಸ್ ಬರ್ತಿರ್ತಾವೆ. ನಿಮ್ಗೆ ಯಾವುದಾದ್ರೂ ಬ್ಲೌಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿರಿ. ಅದ್ರ ಪ್ರಕಾರ ನಾನು ನಿಮ್ಗೆ ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತು ಮೋಟಿವೇಶ್ನಲ್ಲು ಕೂಡ ಯಾವುದ್ರ ಬಗ್ಗೆ ಬೇಕು ಅಂತ ನನಗೆ ಕಮೆಂಟ್ ಮಾಡಿರಿ. ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ನಮ್ಮ ಯೂಟ್ಯೂಬಲ್ಲಿ ರೆಗ್ಯುಲರ್ ವಿಡಿಯೋಗಳು ಬರ್ತಾ ಇರೋದ್ರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನಷ್ಟು ಹೆಚ್ಚೆಚ್ಚಿಗೆ ನಾನು ಕಲಿಸ್ತಾ ಹೋಗ್ತೇನೆ. ಓಕೆನಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.